ಬೆಳಗಿನ ಸೂರ್ಯ ಕಿತ್ತೂರು ಪ್ರದೇಶದ ಮೇಲೆ ಬೆಳಕು ಚೆಲ್ಲುತ್ತದೆ. ಸಂಗೊಳ್ಳಿ ಹಳ್ಳಿ ಶಾಂತವಾಗಿ ಕಾಣಿಸುತ್ತದೆ. ರಾಯಣ್ಣನ ಜನನ. ಒಬ್ಬ ಮಗುವು ಹುಟ್ಟುತ್ತದೆ. ಹಳ್ಳಿಯವರು, ಇವನು ಮಹಾನ್ ಯೋಧ ಆಗ್ತಾನೆ. ಬಾಲ್ಯ. ರಾಯಣ್ಣ ಬಾಲ್ಯದಲ್ಲಿ ಚುರುಕು. ಅವನು ಕತ್ತಿ ಆಟ ಕಲಿಯಲು ಆಸಕ್ತಿ ತೋರಿಸುತ್ತಾನೆ. ತಾಯಿ ಪ್ರೀತಿ. ತಾಯಿ, ನೀನು ಧೈರ್ಯವಂತನಾಗು ಮಗನೇ. ರಾಯಣ್ಣ ತಾಯಿಯ ಮಾತು ಕೇಳುತ್ತಾನೆ. ಹಳ್ಳಿ ಜೀವನ. ರಾಯಣ್ಣ ಸ್ನೇಹಿತರ ಜೊತೆ ಆಟ ಆಡುತ್ತಾನೆ. ದೇಶಪ್ರೀತಿ. ಹಳ್ಳಿಯ ಹಿರಿಯರು ದೇಶದ ಬಗ್ಗೆ ಹೇಳುತ್ತಾರೆ. ರಾಯಣ್ಣ ಕೇಳುತ್ತಾನೆ. ಕಿತ್ತೂರಿನ ಮಹತ್ವ. ಕಿತ್ತೂರು ರಾಜ್ಯದ ಶಕ್ತಿ ವಿವರಿಸಲಾಗುತ್ತದೆ. ರಾಣಿ ಪರಿಚಯ. ರಾಣಿ ಚೆನ್ನಮ್ಮ ಪರಿಚಯವಾಗುತ್ತದೆ. ಅವಳು ಧೈರ್ಯಶಾಲಿ ನಾಯಕಿ. ರಾಯಣ್ಣನ ಬೆಳವಣಿಗೆ. ರಾಯಣ್ಣ ದೊಡ್ಡವನಾಗುತ್ತಾನೆ. ಯೋಧ ತರಬೇತಿ. ಅವನು ಕತ್ತಿ, ಕುದುರೆ ಸವಾರಿ ಕಲಿಯುತ್ತಾನೆ. ಬ್ರಿಟಿಷರ ಪ್ರವೇಶ. ಬ್ರಿಟಿಷರು ಭಾರತದಲ್ಲಿ ಆಡಳಿತ ನಡೆಸಲು ಬರುತ್ತಾರೆ. ಅಸಮಾಧಾನ. ಜನರು ಬ್ರಿಟಿಷರ ವಿರುದ್ಧ ಕೋಪಗೊಳ್ಳುತ್ತಾರೆ. ರಾಯಣ್ಣನ ನಿರ್ಧಾರ. ರಾಯಣ್ಣ, ನಮ್ಮ ದೇಶವನ್ನು ಕಾಪಾಡಬೇಕು. ರಾಣಿ ಸೇವೆ. ರಾಯಣ್ಣ ರಾಣಿ ಚೆನ್ನಮ್ಮನ ಸೇನೆಗೆ ಸೇರುತ್ತಾನೆ. ಯುದ್ಧ ಸಿದ್ಧತೆ. ಸೈನಿಕರು ಯುದ್ಧಕ್ಕೆ ಸಿದ್ಧರಾಗುತ್ತಾರೆ. ರಾಣಿ ಮತ್ತು ರಾಯಣ್ಣ ಮಾತುಕತೆ. ರಾಣಿ, ನೀನು ನನ್ನ ಬಲ. ರಾಯಣ್ಣ, ನಾನು ಜೀವ ಕೊಡ್ತೀನಿ. ಬ್ರಿಟಿಷರ ದಾಳಿ. ಬ್ರಿಟಿಷರು ಕಿತ್ತೂರಿನ ಮೇಲೆ ದಾಳಿ ಮಾಡುತ್ತಾರೆ. ಮೊದಲ ಯುದ್ಧ. ಭೀಕರ ಯುದ್ಧ ನಡೆಯುತ್ತದೆ. ರಾಯಣ್ಣನ ಧೈರ್ಯ. ರಾಯಣ್ಣ ಶತ್ರುಗಳನ್ನು ಸೋಲಿಸುತ್ತಾನೆ. ವಿಜಯ. ಕಿತ್ತೂರು ಮೊದಲಿಗೆ ಗೆಲ್ಲುತ್ತದೆ. ಶತ್ರು ಕುತಂತ್ರ. ಬ್ರಿಟಿಷರು ಕುತಂತ್ರ ರೂಪಿಸುತ್ತಾರೆ. ದ್ರೋಹ. ಒಬ್ಬ ದ್ರೋಹಿ ಮಾಹಿತಿ ನೀಡುತ್ತಾನೆ. ರಾಣಿ ಬಂಧನ. ರಾಣಿ ಚೆನ್ನಮ್ಮ ಬಂಧಿಸಲ್ಪಡುತ್ತಾಳೆ. ದುಃಖ. ಜನರು ಅಳುತ್ತಾರೆ. ರಾಯಣ್ಣ ಕೋಪ. ರಾಯಣ್ಣ ಕೋಪದಿಂದ ತುಂಬುತ್ತಾನೆ. ಪ್ರತಿಜ್ಞೆ. ರಾಯಣ್ಣ, ರಾಣಿಯನ್ನು ಬಿಡುಗಡೆ ಮಾಡ್ತೀನಿ. ಗೆರಿಲ್ಲಾ ಯುದ್ಧ ಆರಂಭ. ರಾಯಣ್ಣ ಗುಪ್ತ ಯುದ್ಧ ಆರಂಭಿಸುತ್ತಾನೆ. ಕಾಡಿನಲ್ಲಿ ಜೀವನ. ಅವನು ಕಾಡಿನಲ್ಲಿ ಅಡಗುತ್ತಾನೆ. ದಾಳಿ. ರಾಯಣ್ಣ ರಾತ್ರಿ ದಾಳಿ ಮಾಡುತ್ತಾನೆ. ಬ್ರಿಟಿಷರಿಗೆ ಭಯ. ಬ್ರಿಟಿಷರು ಭಯಪಡುವರು. ಜನರ ಬೆಂಬಲ. ಹಳ್ಳಿಯವರು ರಾಯಣ್ಣನಿಗೆ ಸಹಾಯ ಮಾಡುತ್ತಾರೆ. ಯೋಧರ ತಂಡ. ರಾಯಣ್ಣ ತನ್ನ ತಂಡವನ್ನು ನಿರ್ಮಿಸುತ್ತಾನೆ. ಶತ್ರುಗಳ ನಾಶ. ಅವನು ಹಲವಾರು ದಾಳಿಗಳನ್ನು ನಡೆಸುತ್ತಾನೆ. ಸ್ವಾತಂತ್ರ್ಯದ ಕನಸು. ರಾಯಣ್ಣ ದೇಶದ ಸ್ವಾತಂತ್ರ್ಯ ಕನಸು ಕಾಣುತ್ತಾನೆ. ಬ್ರಿಟಿಷರ ಹುಡುಕಾಟ. ಬ್ರಿಟಿಷರು ಅವನನ್ನು ಹುಡುಕುತ್ತಾರೆ. ಅಡಗು. ರಾಯಣ್ಣ ತನ್ನ ಸ್ಥಳವನ್ನು ಬದಲಿಸುತ್ತಾನೆ. ಮತ್ತೊಂದು ದಾಳಿ. ಅವನು ಮತ್ತೆ ದಾಳಿವಾಡುತ್ತಾನೆ. ವಿಜಯಗಳು. ಅವನಿಗೆ ಹಲವು ಸಣ್ಣ ವಿಜಯಗಳು ಸಿಗುತ್ತವೆ. ಜನರ ಗೌರವ. ಜನರು ಅವನನ್ನು ಹೀರೋ ಎಂದು ಕಾಣುತ್ತಾರೆ. ಮುಂದಿನ ಸವಾಲು. ರಾಯಣ್ಣ ಮುಂದಿನ ಯುದ್ಧಕ್ಕೆ ಸಿದ್ಧನಾಗುತ್ತಾನೆ. ರಹಸ್ಯ ಸಭೆ. ರಾಯಣ್ಣ ತನ್ನ ನಂಬಿಗಸ್ತ ಯೋಧರನ್ನು ಕಾಡಿನಲ್ಲಿ ಸೇರಿಸುತ್ತಾನೆ. ಮುಂದಿನ ದಾಳಿಯ ಬಗ್ಗೆ ಚರ್ಚೆ ನಡೆಯುತ್ತದೆ. ದೃಢ ನಿರ್ಧಾರ. ರಾಯಣ್ಣ, ನಮ್ಮ ದೇಶ ಸ್ವತಂತ್ರವಾಗುವವರೆಗೆ ನಾವು ನಿಲ್ಲಲ್ಲ. ಗುಪ್ತಚರ ವ್ಯವಸ್ಥೆ. ರಾಯಣ್ಣ ಹಳ್ಳಿಯವರಲ್ಲಿ ಗುಪ್ತಚರರನ್ನು ನೇಮಿಸುತ್ತಾನೆ. ಮಾಹಿತಿ. ಒಬ್ಬ ಹಳ್ಳಿಯವನು ಬ್ರಿಟಿಷರ ಚಲನವೊಳವಿನ ಮಾಹಿತಿ ಕೊಡುತ್ತಾನೆ. ತಕ್ಷಣದ ಯೋಜನೆ. ರಾಯಣ್ಣ ತಕ್ಷಣ ದಾಳಿಯ ಯೋಜನೆ ಮಾಡುತ್ತಾನೆ. ಅಟ್ಟಹಾಸ. ರಾಯಣ್ಣ ಮತ್ತು ಅವನ ತಂಡ ದಾರಿಯ ಬಳಿ ಅಡಗುತ್ತವೆ. ಬ್ರಿಟಿಷರ ಸಂಚಾರ. ಬ್ರಿಟಿಷ ಸೈನಿಕರು ಅಪಾಯ ತಿಳಿಯದೆ ಸಾಗುತ್ತಾರೆ. ಅಚಾನಕ್ ದಾಳಿ. ರಾಯಣ್ಣ ಅಚಾನಕ್ ದಾಳಿ ಮಾಡುತ್ತಾನೆ. ಗೊಂದಲ. ಬ್ರಿಟಿಷರು ಗಾಬರಿಗೊಳ್ಳುತ್ತಾರೆ. ಜಯ. ರಾಯಣ್ಣ ಮತ್ತೊಂದು ಯುದ್ಧದಲ್ಲಿ ಗೆಲ್ಲುತ್ತಾನೆ. ಸಂಭ್ರಮ. ಹಳ್ಳಿಯವರು ಮೌನವಾಗಿ ಸಂಭ್ರಮಿಸುತ್ತಾರೆ. ಎಚ್ಚರಿಕೆ. ರಾಯಣ್ಣ, ಜೋರಾಗಿ ಸಂಭ್ರಮಿಸಬೇಡಿ, ಅಪಾಯ ಇದೆ. ಬ್ರಿಟಿಷರ ಕೋಪ. ಬ್ರಿಟಿಷ ಅಧಿಕಾರಿಗಳು ಕೋಪದಿಂದ ಉರಿಯುತ್ತಾರೆ. ಹೊಸ ತಂತ್ರ. ಅವರು ರಾಯಣ್ಣನನ್ನು ಹಿಡಿಯಲು ಯೋಜನೆ ರೂಪಿಸುತ್ತಾರೆ. ಬಹುಮಾನ ಘೋಷಣೆ. ರಾಯಣ್ಣನನ್ನು ಹಿಡಿದವರಿಗೆ ಬಹುಮಾನ ಘೋಷಿಸುತ್ತಾರೆ. ನಿಷ್ಠಾವಂತ ಜನ. ಹಳ್ಳಿಯವರು ರಾಯಣ್ಣನನ್ನು ದ್ರೋಹ ಮಾಡಲ್ಲ. ವಿಶ್ವಾಸ. ರಾಯಣ್ಣ ತನ್ನ ಜನರ ಮೇಲೆ ನಂಬಿಕೆ ಇಟ್ಟುಕೊಂಡಿದ್ದಾನೆ. ಸ್ಥಳಾಂತರ. ರಾಯಣ್ಣ ತನ್ನ ಶಿಬಿರವನ್ನು ಬೇರೆ ಕಾಡಿಗೆ ಸ್ಥಳಾಂತರಿಸುತ್ತಾನೆ. ತರಬೇತಿ. ಹೊಸ ಯೋಧರಿಗೆ ತರಬೇತಿ ನೀಡುತ್ತಾನೆ. ರಾತ್ರಿ ಚರ್ಚೆ.
ಚಂದ್ರನ ಬೆಳಕಿನಲ್ಲಿ ಯುದ್ಧ ಯೋಜನೆಗಳು ನಡೆಯುತ್ತವೆ. ಹೊಸ ಮಿಷನ್. ರಾಯಣ್ಣ ಮತ್ತೊಂದು ಕಾರ್ಯಕ್ಕೆ ಸಿದ್ಧನಾಗುತ್ತಾನೆ. ನದಿ ದಾಟುವುದು. ಅವನು ತನ್ನ ತಂಡದ ಜೊತೆ ನದಿಯನ್ನು ದಾಟುತ್ತಾನೆ. ಮೌನ ಚಲನೆ. ಅವರು ಶಾಂತವಾಗಿ ಮುಂದೆ ಸಾಗುತ್ತಾರೆ. ಶಿಬಿರದ ಮೇಲೆ ದಾಳಿ. ರಾಯಣ್ಣ ಬ್ರಿಟಿಷ ಶಿಬಿರದ ಮೇಲೆ ದಾಳಿ ಮಾಡುತ್ತಾನೆ. ಸಾಮಗ್ರಿ ನಾಶ. ಅವರು ಆಯುಧ ಮತ್ತು ಆಹಾರವನ್ನು ನಾಶ ಮಾಡುತ್ತಾರೆ. ಪಾರಾಗುವುದು. ಸೈನಿಕರು ಬರುವ ಮುನ್ನ ರಾಯಣ್ಣ ಪಾರಾಗುತ್ತಾನೆ. ಬ್ರಿಟಿಷರ ಅಚ್ಚರಿ. ಬ್ರಿಟಿಷರು ಬೆಚ್ಚಿಬೀಳುತ್ತಾರೆ. ಭಯ. ಅವರಲ್ಲಿ ಭಯ ಹೆಚ್ಚಾಗುತ್ತದೆ. ಖ್ಯಾತಿ. ರಾಯಣ್ಣನ ಹೆಸರು ಎಲ್ಲೆಡೆ ಹರಡುತ್ತದೆ. ಜನರ ಆಶೆ. ಜನರಲ್ಲಿ ಸ್ವಾತಂತ್ರ್ಯದ ಆಶೆ ಮೂಡುತ್ತದೆ. ಸಂಕಷ್ಟ. ಕಾಡಿನ ಜೀವನ ಕಷ್ಟವಾಗುತ್ತದೆ. ಹಸಿವು. ಯೋಧರು ಹಸಿವಿನಿಂದ ಬಳಲುತ್ತಾರೆ. ಪ್ರೇರಣೆ. ರಾಯಣ್ಣ ಅವರಿಗೆ ಧೈರ್ಯ ತುಂಬುತ್ತಾನೆ. ಏಕತೆ. ಎಲ್ಲರೂ ಒಗ್ಗಟ್ಟಾಗಿ ಇರುತ್ತಾರೆ. ಧೈರ್ಯ. ಅವರು ಸೋಲಬಾರದೆಂದು ನಿರ್ಧರಿಸುತ್ತಾರೆ. ಬಲೆ. ಬ್ರಿಟಿಷರು ಹಳ್ಳಿಯಲ್ಲಿ ಬಲೆ ಬೀಸುತ್ತಾರೆ. ಅನುಮಾನ. ರಾಯಣ್ಣ ಅಪಾಯವನ್ನು ಗುರುತಿಸುತ್ತಾನೆ. ಜಾಗರೂಕತೆ. ಅವನು ತನ್ನ ಯೋಜನೆ ಬದಲಾಯಿಸುತ್ತಾನೆ. ತಪ್ಪಿಸಿಕೊಳ್ಳುವುದು. ರಾಯಣ್ಣ ಬಲೆಯಿಂದ ತಪ್ಪಿಸಿಕೊಳ್ಳುತ್ತಾನೆ. ಹೊಸ ಆರಂಭ. ರಾಯಣ್ಣ ದೊಡ್ಡ ಯುದ್ಧಕ್ಕೆ ಸಿದ್ಧನಾಗುತ್ತಾನೆ.